ರಾಮದುರ್ಗದಲ್ಲಿ ನೂತನ ಬಸ್ ನಿಲ್ದಾಣಕ್ಕಾಗಿ ಸ್ಥಳ ಪರಿಶೀಲನೆ ನಡೆಸಿದ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಎಂಡಿ. ರಾಮದುರ್ಗ ಪಟ್ಟಣದಲ್ಲಿ ಸಾರ್ವಜನಿಕರು ನೂತನವಾಗಿ ವಿಶಾಲವಾದ ಬಸ್ ನಿಲ್ದಾಣವನ್ನು ನಿರ್ಮಿಸಬೇಕೆಂದು ಬಹಳ ದಿನಗಳ ಬೇಡಿಕೆಯಾಗಿದೆ. ಈ ಕುರಿತು ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ ಎಂ ಅವರು ಬುಧವಾರ ರಾಮದುರ್ಗ ಪಟ್ಟಣದಲ್ಲಿ ನೂತನ ಬಸ್ ನಿಲ್ದಾಣದ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದರು. ಸ್ಥಳ ಪರಿಶೀಲನೆ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಾವು ಇವತ್ತು ರಾಮದುರ್ಗದಲ್ಲಿ ನೂತನ ಬಸ್ ನಿಲ್ದಾಣ ನಿರ್ಮಿಸಲು ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ಇದರ ಕುರಿತು ತಹಶೀಲ್ದಾರ್, ರಿಜಿಸ್ಟ್ರಾರ್ ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಾಧಕ ಬಾಧಕಗಳ ಕುರಿತು ಚರ್ಚೆ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಗುತ್ತಿಗೆದಾರರು ಬಸ್ ನಿಲ್ದಾಣಗಳಲ್ಲಿನ ಶೌಚಾಲಯಕ್ಕೆ ಸಾರ್ವಜನಿಕರಿಂದ ಹೆಚ್ಚಿನ ಶುಲ್ಕ ಪಡೆಯುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಇದರ ಬಗ್ಗೆ ನಮ್ಮ ಗಮನಕ್ಕೂ ಬಂದಿದೆ, ಜಿಲ್ಲಾಧಿಕಾರಿಯವರ ಗಮನಕ್ಕೂ ತರಲಾಗಿದೆ. ಈ ರೀತಿ ಶೌಚಾಲಯಗಳಿಗೆ ಹೆಚ್ಚಿನ ಶುಲ್ಕ ಪಡೆಯುವುದು ಕಂಡುಬಂದರೆ ಸಾರ್ವಜನಿಕರು ನೇರವಾಗಿ ನಮಗೆ ದೂರು ಕೊಟ್ಟರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅದರಂತೆ ಬಸ್ ನಿಲ್ದಾಣದಲ್ಲಿನ ಕುಡಿಯುವ ನೀರಿನ ಘಟಕವು ಕೆಟ್ಟಿರುವುದನ್ನು ಗಮನಿಸಿ ಅದನ್ನು ಕೂಡಲೇ ಸರಿಪಡಿಸಲು ಸೂಚಿಸಿದ್ದೇವೆ. ಇನ್ನು 15 ವರ್ಷ ಮೇಲ್ಪಟ್ಟ ಬಸ್ಗಳನ್ನು ನಿಯಮದಂತೆ ಗುಜರಿಗೆ ಹಾಕಲಾಗುತ್ತಿದೆ. ಶಕ್ತಿ ಯೋಜನೆ ಬಂದ ನಂತರ ನಮ್ಮಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಆದ್ದರಿಂದ ಇದನ್ನು ಸಮರ್ಪಕವಾಗಿ ನಿರ್ವಹಿಸಲು ಇನ್ನೂ ಹೊಸ ಬಸ್ಗಳ ಖರೀದಿಗಾಗಿ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿದ್ದೇವೆ ಎಂದು ಅವರು ಹೇಳಿದರು. ರೆಗ್ಯುಲರ್ ವಿಸಿಟ್ ಇದು ಡಿಪೋಗಳಾಗಿ ಬಂದಿರಲಿಲ್ಲ ಸೊ ಮತ್ತೆ ಈಗ ಒಂದು ಹೊಸ ಪ್ರಸ್ತಾವನೆಯೂ ಬಂದಿದೆ. ಎರಡಕ್ಕೂ ಸೇರಿ ಕೂಡಿ ಬಂದಿದೆ ಅಷ್ಟೇ. ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ಎರಡೂ ಸೇರಿ ನೋಡಬೇಕು ಅಂತ ಹೊಸ ಜಾಗ ಒಂದು ಗುರುತಿಸಿದ್ದಾರೆ. ಆ ಜಾಗದಲ್ಲಿ ನಿರ್ಮಿಸುವುದಕ್ಕೆ ಸಾಧ್ಯ. ಮತ್ತು ನಮ್ಮ ಈಗ ಅದೊಂದು ಪ್ರಾಕ್ಟಿಕಲ್ ಇಶ್ಯೂಸ್ ಏನಾಗ್ತಾ ಇದೆ, ನಮಗೆ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಏನೇನಿದೆ ಅಂತಲೂ ಸಭೆಯನ್ನು ಮಾಡಿದ್ದೀವಿ. ಈಗ ತಹಶೀಲ್ದಾರ್ ಮತ್ತು ಎಲ್ಲರ ಜೊತೆ ನಮ್ಮ ಸರ್ಕಾರ ಕಾರ್ಯದರ್ಶಿಗಳು ಬ್ರೀಫ್ ಮಾಡ್ತೀವಿ. ಇಲ್ಲ, ಪ್ರಾಕ್ಟಿಕಲ್ ಆಗಿ ಲ್ಯಾಂಡ್ ಎಕ್ಸ್ಚೇಂಜ್ ಮಾಡೋದಕ್ಕೆ ಯಾರು ಈಗ ಮುಂದೆ ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಜಾಗ ಕೊಡೋದಕ್ಕೆ ಏನೇನು ನಮಗೆ ಇಶ್ಯೂಸ್ ಇದೆ ಅಂತ ಚರ್ಚೆ ಮಾಡಿದ್ವಿ. ಅಥವಾ ಅದೇ ಹೇಗೆ ಮಾಡುವುದು ಅಂತ ಸಬ್ ರಿಜಿಸ್ಟ್ರು ಬಂದಿದ್ದಾರೆ. ಜೊತೆಗೆ ನಮಗೆ ಇಲ್ಲಿ ಎಷ್ಟು ಜಾಗ ಇದೆ ಅದೆಲ್ಲ ನಾನು ನೋಡಿಲ್ಲ, ಅದಕ್ಕೆ ನೋಡೋಕ್ಕೆ ಬಂದಿದ್ದೆ. ಈಗ ನಾನು ಅಲ್ಲಿ ಡಿಪೋದಲ್ಲಿದ್ದಾಗಲೂ ಕೆಲವರು ಬಸ್ ಅವರು ಕೇಳಿದ್ರು. ನಾವು ಅದೇ ಹೇಳಿದ್ವಿ, ನಮ್ಮ ರೇಟ್ಸ್ ಅಂತೂ ಡಿಸ್ಪ್ಲೇ ಮಾಡಲೇಬೇಕು, ಮತ್ತು ಯೂರಿನಲ್ಸ್ಗೆ ಕಲೆಕ್ಟ್ ಮಾಡಬಾರ್ದು, ಎಷ್ಟು ರೇಟ್ ಇದೆ ಅಷ್ಟೇ ಕಲೆಕ್ಟ್ ಮಾಡಬೇಕು ಅಂತ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಈಗ ಅದನ್ನು ಕಂಪ್ಲೇಂಟ್ಸ್ ಮಾಡೋಕ್ಕೆ ಮೆಕ್ಯಾನಿಸಮು ಇಟ್ಟಿದ್ದೀವಿ. ಈ ಥರ ನಿಮ್ಗೆ ತಿಳಿದು ಬಂದರೆ ದಯವಿಟ್ಟು ನಮಗೆ ವಿತ್ ಪ್ರೂಫ್ ಕೊಟ್ಬಿಡಿ, ನಾವು ಆ್ಯಕ್ಷನ್ ತೊಗೊಳ್ತೀವಿ. ಅದರಲ್ಲಿ ಎಲ್ಲೂ ಕೂಡ ನಾವು ಎಕ್ಸಮ್ಷನು ಮುಲಾಜು ಏನೂ ನೋಡೋದೇ ಇಲ್ಲ. ಸೊ ಖಂಡಿತ ಆ್ಯಕ್ಷನ್ ತೊಗೊಳ್ತೀವಿ. ಯಾಕಂದ್ರೆ ನಾವು ಎಷ್ಟು ಮಾಡಬೇಕು ಅಂತ ಇದೆ ಅದಷ್ಟು ನಾವು ಅವ್ರು ಅಷ್ಟೇ ತೊಗೊಳ್ಬೇಕು. ಅದಕ್ಕಿಂತ ಹೆಚ್ಚಾಗ್ತಾ ಇದೆ ಅಂತ ಅವ್ರು ನಮಗೆ ಮಾತಾಡಬೇಕು. ಅದು ಸಾರ್ವಜನಿಕ ರೀತಿಯಿಂದ ತೊಗೊಳಕ್ಕೆ ಅವ್ರಿಗೂ ಅವಕಾಶ ಇಲ್ಲ. ಈಗ DC ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಅದ್ರ ಮೇಲೇನೂ ಆ್ಯಕ್ಷನ್ ತೊಗೊಳ್ಳಿ. ಆ ಕಡೆನೂ ಅದೇ ನಮ್ಗೆ ಈ ಪ್ರಾಬ್ಲಮ್ ಬಂದದಕ್ಕೇ ನಾವು QR ಕೋಡ್ ಬೇಕಾಂತರ ಮಾಡೋದಂತ ಒಂದು ಇದನ್ನು ಮಾಡಿದ್ವಿ, ಕಂಪ್ಲೇಂಟ್ ಮಾಡ್ಸೋಕ್ಕೆ. ಮತ್ತು ರೇಟ್ಸ್ ಒಂದು ವೇಳೆ ಪಾರ್ಕಿಂಗ್ನಲ್ಲಿ ಮತ್ತು ಬಾತ್ರೂಮ್ಸಲ್ಲಿ ನಿಮಗೆ ಹೆಚ್ಚು ಕಲೆಕ್ಟ್ ಮಾಡಿದರೆ ನಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ. ನಾವು ಸುಮಾರಷ್ಟು ಕಡೆ ಕ್ಯಾನ್ಸಲ್ ಮಾಡಿ ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ಅವ್ರಿಗೆ ದಂಡ ಹಾಕಿದ್ದೀವಿ, ಈ ಥರ ಎಲ್ಲ ಮಾಡಿಸ್ತಾ ಇದ್ದೀವಿ. ಭಾಳ ದಿನಗಳಾಗಿ ಬೇಡಿಕೆ ಇದೆ. ನಮಗೂ ಆ್ಯಕ್ಚುಲಿ ಲಾಸ್ಟ್ ಒಂದು ಮೀಟಿಂಗ್ ಮಾಡುವಾಗಲೂ ಕೇಳಿದ್ರು. ಈಗ ನಮ್ಮ ಸಿವಿಲ್ ಇಂಜಿನಿಯರ್ನು ಕಳಿಸ್ತಾ ಇದ್ದೀನಿ, ಒಂದು ಶೌಚಾಲಯ ಚಿಕ್ಕದೊಂದು ಮಾಡಿ ಇದೆ ಅಲ್ಲ ಈಗ ವರ್ಕ್ ಆಗ್ತಾ ಇದೆ. ಡಿಪೋಲ್ ವರ್ಕ್ ಆಗಿಲ್ಲ ಇವತ್ತು ನಾನು ನೋಡಿದಾಗ, ಅದನ್ನು ಈಗ ಸರಿ ಮಾಡ್ಸೋಕ್ಕೆ ಹೇಳಿದ್ದೀವಿ. ಈಗ ಎಲ್ಲ ಇರುವ ಆರೋನು ಮೇಂಟೆನೆನ್ಸ್ಗಂತ ಒಬ್ಬರು ಕಾಂಟ್ರಾಕ್ಟ್, ಯಾಕಂದರೆ ಇನ್ಸ್ಟಾಲ್ ಮಾಡಿ ಹೋಗ್ಬಿಡ್ತಾರೆ, ಆಮೇಲೆ ಏನೋ ತೊಂದರೆ ಆಯಿತು, ಕಾಯಿನ್ ಸ್ಟ್ರಕ್ ಆಗಿರುತ್ತೆ, ಮತ್ತೆ ಅದು ವರ್ಕ್ ಆಗ್ತಾ ಇಲ್ಲ ಅಂತ ಮೇಂಟೆನೆನ್ಸ್ಗಂತಲೇ ಸೆಪ್ರೇಟ್ ಇಡೀ ಕಾರ್ಪೊರೇಷನ್ಗೆ ಒಬ್ರು ಕೊಟ್ಟಿದ್ದೀವಿ. ಎಲ್ಲ ಕಡೆ ಸರಿ ಆಗ್ತಾ ಇದೆ. ಇಲ್ಲಿ ನಾನು ಇವತ್ತು ಬಸ್ ಸ್ಟ್ಯಾಂಡ್ ನೋಡಿಲ್ಲ, ಬಟ್ ಡಿಪೋದು ವರ್ಕ್ ಆಗಿಲ್ಲ, ಈಗ ಅದನ್ನು ಕೂಡ ಸರಿ ಮಾಡ್ಸೋಕ್ಕೆ ಕೊಟ್ಟಿದ್ದೀವಿ. ನಿಮಗೆ ಗೊತ್ತಿರ್ತದೆ, ನಮ್ಮ ಬಸ್ಸಸ್ಸು ಈಗ 15 ವರ್ಷ ನಂತರ ಓಡಿಸಂಗಿಲ್ಲ ಅಂತ ನಮಗೆ ಒಂದು ಆದೇಶ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಯಾವ ಬಸ್ಸು ಕೂಡ 15 ವರ್ಷ ನಂತರ ನಾವು ಓಡಿಸೋಕ್ಕೆ ಸಾಧ್ಯನೇ ಇಲ್ಲ. ಬಟ್ 15 ವರ್ಷ ಪೂರ್ವದಲ್ಲಿ ಕಿಲೋಮೀಟರ್ಸ್ ಜಾಸ್ತಿ ಆಗಿದೆ, ಬಿಕಾಸ್ ಕೆಲವು ಮೇಂಟೆನೆನ್ಸ್ ಇಶ್ಯೂಸ್ ಬರ್ತಾ ಇದೆ. ಮತ್ತು ಈಗ ಸ್ವಲ್ಪ ಪ್ಯಾಸೆಂಜರ್ ಲೋಡ್ ನಮಗೆ ಜಾಸ್ತಿ ಆಗಿದೆ. ಸೊ ಇವೆಲ್ಲಕ್ಕೂ ನಾವು ಮೇಂಟೆನೆನ್ಸ್ ಇಂಪ್ರೂವ್ ಮಾಡಬೇಕು ಅಂತ ನಮ್ಮ ಪ್ರಯತ್ನ ಮಾಡಿ ಹೊಸ ಬಸ್ಸು ತೊಗೊಳ್ತಾ ಇದ್ದೀವಿ. ಮೇಂಟೆನೆನ್ಸ್ ಹೊರಗುತ್ತಿಗೆಯಲ್ಲಿ ಸುಮಾರು 500-600 ಮೆಕ್ಯಾನಿಕ್ಸ್ ತೊಗೊಂಡಿದ್ದೀವಿ. ಸೊ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಲೂ ಮಾಡಿಸ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಇನ್ನೂ ಒಂದು 250 ಮೆಕ್ಯಾನಿಕ್ಸ್ ತೊಗೊಳ್ತಾ ಇದ್ದೀವಿ. 300 ಬಸ್ ಖರೀದಿ ಮಾಡ್ತಾ ಇದ್ದೀವಿ. ಕಟ್ಟಿದ ವ್ಯವಸ್ಥೆ ಚೆನ್ನಾಗಿ ಅದು ಈ ಭಾಗದಲ್ಲಿ ಎಸ್ಪೆಷಲಿ ರಾಮದುರ್ಗ, ಬೈಲಹೊಂಗಲ, ಲಕ್ಷ್ಮೇಶ್ವರ, ಗದಗ ಈ ಕಡೆ ಎಲ್ಲ ನಮಗೆ ಹೆಚ್ಚು ಬಸ್ಸಲ್ಲಿ ಪ್ರಯಾಣ ಮಾಡೋರು ಮತ್ತು ಶಾಲೆ ಮಕ್ಕಳು ಇವರೆಲ್ಲ ಜಾಸ್ತಿ ಬಸ್ಸಲ್ಲಿ ಯೂಸ್ ಮಾಡೋರು ಜಾಸ್ತಿ ಜನ ಇದ್ದಾರೆ. ಸೊ ನಮಗೆ ಬೇಡಿಕೆ ಇದೆ ಅಂತ ನಾವು ಗೌರ್ಮೆಂಟ್ಗೆ ತಿಳಿಸಿದ್ದೀವಿ, ಇನ್ನೂ ಹೆಚ್ಚು ಬಸ್ಸಸ್ ಬೇಕು ಅಂತ.
ಸೊ ಇರುವುದರಲ್ಲಿ ಬಟ್ ಸರ್ವಿಸ್ ಚೆನ್ನಾಗಿ ಕೊಡಬೇಕು ಅಂತ ನಾವು ಕೊಡ್ತೀವಿ. ಟ್ರಿಪ್ಸ್ ಜಾಸ್ತಿ ಮಾಡ್ತಾ ಇದ್ದೀವಿ ಶಕ್ತಿ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗೋಸ್ಕರ. ಆಲ್ಮೋಸ್ಟ್ ನೀವು ಪ್ರೀ ಶಕ್ತಿ 2023 ಜೂನ್ ಪೂರ್ವದಲ್ಲಿ ನೋಡಿದರೆ ನಾವು 34,000 ಟ್ರಿಪ್ಸ್ ಮಾಡ್ತಾ ಇದ್ವಿ, ಈಗ 38,000 ಮಾಡ್ತೀವಿ. ಸೊ ಆ ಪೀಕ್ ಟೈಮ್ ನಾನು ಅಡ್ರೆಸ್ ಮಾಡೋದಕ್ಕೆ ಪೂರ್ತಿ ದಿನ ಇರಲ್ಲ, ಮಧ್ಯಾಹ್ನ ಖಾಲಿ ಇರ್ತದೆ, ಬಟ್ ಬೆಳಿಗ್ಗೆ ನಮಗೆ ಪೀಕ್ ಇರ್ತದೆ, ಸಾಯಂಕಾಲ ಪೀಕ್ ಇರ್ತದೆ. ಆ ಟೈಮಿಗೆ ನಾವು ಜಾಸ್ತಿ ಮಾಡ್ತಾ ಇದ್ವಿ, ಬಟ್ ಬೇಡಿಕೆ ಅದಕ್ಕಿಂತ ಜಾಸ್ತಿ ಇದೆ ನಮಗೆ. ಕ್ಯಾಮ್ರಾಸು ಇಟ್ಟಿದ್ದೀವಿ, ಏನಾದರೂ ಅಪಘಾತ ಆದರೆ ನಮ್ಮ ಪ್ರೂಫು ಸಿಗ್ಬಿಡ್ತದೆ. ನಮ್ಮವರು ಹೇಳಂಗಿಲ್ಲ ನಮ್ಗೆ ಗೊತ್ತಿಲ್ಲ ಅವ್ರ ಮೇಲೆ ತಪ್ಪು ಅಂತ. ಸೊ ಎಲ್ಲ ಪ್ರೂಫ್ ಸಿಗುತ್ತೆ. ಉಳಿದ ಬಸ್ಸಲ್ಲಿ ಕ್ಯಾಮ್ರಾ ಹಾಕ್ಸೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಥರ ಬಸ್ ನಿಲ್ಲಿಸ್ತಾ ಇಲ್ಲ ಅಥವಾ 10ಕ್ಕೆ ಮುಂಚೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ದಯವಿಟ್ಟು ಅದನ್ನು ನಾವು ಸೀರಿಯಸ್ ಆಗಿ ತೊಗೊಳ್ತೀವಿ. ಯು ಕ್ಯಾನ್ ಸೆಂಡ್. ಎಲ್ಲರ ಹತ್ರ ನಮ್ಮ ನಂಬರ್ಸ್ ಎಲ್ಲ ಇರ್ತದೆ, ಕಂಟ್ರೋಲ್ ರೂಮ್ ನಂಬರ್ಸ್ ಇರ್ತದೆ, ಕಳಿಸ್ರಿ. ಆ್ಯಂಡ್ ಮ್ಯಾಕ್ಸಿಮಮ್ ಈಗ ಡೋರ್ಸ್ ಎಲ್ಲ ಹಾಕಿದ್ವಿ, ಹೊಸ ಬಸ್ಸಸ್ಸಲ್ಲೆಲ್ಲ ಡೋರ್ಸ್ ಇದೆ. ಸೊ ಅದಕ್ಕಿಂತ ಈ ಫುಟ್ಬೋರ್ಡು ಅವೆಲ್ಲ ಇಶ್ಯೂಸನ್ನು ರಿಸಾಲ್ವ್ ಮಾಡೋಕ್ಕೆ ಅಂತಲೇ ಮಾಡ್ತಿದ್ದೀವಿ. ಅದಕ್ಕಿಂತ ಜಾಸ್ತಿ ಇದೆ, ದಯವಿಟ್ಟು ನಮ್ಗೆ ತಿಳಿಸ್ರಿ, ಸಹಾಯ ಮಾಡಿ ನೀವು ಕೂಡ.